ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬ್ಯಾಕ್ ನೆಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ. ಅಂದರೆ ಡಿಸೈನ್ ಸ್ಟಿಚ್ ಮಾಡಿಕೊಡ್ತಿದ್ದೆ, ಹಂಗೆ ಒಂದು ವಿಡಿಯೋನ ಶೇರ್ ಮಾಡಬೇಕು ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಕರ್ವ ಶೇಪಲ್ಲಿ ಈ ಥರ ಬರುತ್ತಲ್ವ, ಟ್ರೆಂಡಿಂಗಲ್ಲಿ ಐತೆ ಈ ಡಿಸೈನು. ಬೋಟ್ ನೆಕ್ಕಲ್ಲಿ ಮಾಡ್ಬೋದು ಜಾಸ್ತಿ ಇದನ್ನು, ಆದರೆ ನಾನು ಸಿಂಪಲ್ ನೆಕ್ಕಲ್ಲಿ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇದು ಶೋಲ್ಡರ್ ಬಂದುಬಿಟ್ಟು 5 ಇಂಚಿದೆ ನೋಡಿ. ಮತ್ತು ಶೋಲ್ಡರ್ ಪಟ್ಟಿ ಅಗಲ ನಾನು 2.25 ಇಂಚ್ ತೊಗೊಂಡಿದ್ದೀನಿ. ಇವಾಗ ಬ್ಯಾಕಲ್ಲಿ ನಾನು ಒಂದು ಸ್ಟಿಚ್ಚನ್ನು ಹಾಕೋತೀನಿ, ಯಾಕಂದರೆ ಅದು ಜರುಗಲ್ಲ. ಇದು ಎಂಗೇಜ್ಮೆಂಟ್ ಬ್ಲೌಸ್ ಆಗಿರೋದ್ರಿಂದ ಫ್ರೆಂಡ್ಸ್, ಇದಕ್ಕೆ ಅಂದರೆ ಹಸಿರು ಕಲರ್ ಸಾರಿ ಇರತ್ತಲ್ವ, ಇದು ವರ್ಕಿನ ಬ್ಲೌಸ್ ಇದೆ ನೋಡಿ. ವರ್ಕಿನ ಬ್ಲೌಸ್ ಇರೋದ್ರಿಂದ ಇದು ಅದ್ರ ಮೇಲೆ ತುಂಬಾ ಚೆನ್ನಾಗಿ ಕೂರುತ್ತೆ. ಅದು ಹಸಿರು ಕಲರ್ ಸೀರೆ ಮೇಲೆ ಸ್ಲೀವಿಗೆ ತುಂಬ ಗ್ರ್ಯಾಂಡ್ ವರ್ಕ್ ಇದೆ ಇದ್ರದ್ದು. ಸೊ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ, ಮತ್ತು ಕಾಣೋಕ್ಕೂ ಸ್ವಲ್ಪ ಲುಕ್ ಚೆನ್ನಾಗಿರುತ್ತೆ ನೋಡಿ. ಸೊ ಹಾಗಾಗಿ ಈ ಡಿಸೈನ್ನ ಮಾಡ್ತಾಯಿದ್ದೀನಿ. ಸಿಂಪಲ್ ಡಿಸೈನು, ಏನೂ ಇಲ್ಲ ಇದರಲ್ಲಿ. ಸುಮ್ಮನೆ ಅಂದರೆ ಲೇಸ್ ಅಟ್ಯಾಚಿಂಗ್ ಮಾಡೋದು ಮತ್ತು ಇದು ಫ್ರಿಲ್ಲನ್ನು ಹೇಗೆ ಅಟ್ಯಾಚ್ ಮಾಡೋದನ್ನ ಅಂತ ಹೇಳ್ಕೊಡ್ತೀನಿ ನೋಡಿ. ಇದಕ್ಕೆ ನಾನು ಕ್ಯಾನ್ವಸನ್ನು ಅಟ್ಯಾಚ್ ಮಾಡ್ತಿಲ್ಲ ನೋಡಿ, ಯಾಕಂದರೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋ ಅಗತ್ಯ ಇಲ್ಲ ಅನಿಸ್ತು ನನಗೆ. ಹಾಗಾಗಿ ರೂಢಿದೆ ಇದು ಬಟ್ಟೆ, ಜರುಗಲ್ಲ ಇದು, ತುಂಬ ಅಂದರೆ ಪರ್ಫೆಕ್ಟಾಗಿ ಕೂತಿದೆ. ಹಾಗಾಗಿ ನಾನು ಇದಕ್ಕೆ ಕ್ಯಾನ್ವಾಸ್ ಅಟ್ಯಾಚಿಂಗ್ ಮಾಡ್ತಾಯಿಲ್ಲ. ಇವಾಗ ನಾವು ಫಸ್ಟು ನೆಕ್ಕನ್ನು ಅಟ್ಯಾಚಿಂಗ್ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ವಿಡಿಯೋ ಲೆಂತ್ ಆಗುತ್ತೆ ಅಂತ ಇವಾಗ ಟಕ್ಸ್ ಹಿಡಿತಾನೆ ಇದ್ದೀನಿ ನೋಡಿ. ನೆಕ್ಕನ್ನು ಫಸ್ಟ್ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ನೆಕ್ ಸ್ಟಿಚ್ ಆದಮೇಲೆ ಹಿಂದಿನ ಪಾರ್ಟಿಗೆ ಒಂದು ಶಿಲಾಯಿನ ಹಾಕಬೇಕು, ಯಾಕಂದರೆ ಅದು ಅಲ್ಲಿ ಸರಿಯಾಗಿ ನಾವು ಅಡ್ಜಸ್ಟ್ ಮಾಡಿ ಹಾಕಿದಾಗ ಅದು ನೆಕ್ಕು ತುಂಬ ಪರ್ಫೆಕ್ಟಾಗಿ ಕೂರುತ್ತೆ. ಇದು ಅಗಲ ಬಂದುಬಿಟ್ಟು 4 ಇಂಚು, ಉದ್ದಕ್ಕೆ ನೀವು ನನ್ನ ಬ್ಲೌಸಿನ ಅಕಾರ್ಡಿಂಗಾಗಿ ನಾನು ತೊಗೊಂಡಿದ್ದೀನಿ ನೋಡಿ. ಉದ್ದಕ್ಕೆ ನನಗೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ನಾನು ಉದ್ದಕ್ಕೆ ಎಷ್ಟು ಬೇಕು ಅಂತ ತೊಗೊಂಡಿದ್ದೀನಿ. ಇದು ಫ್ರಿಲ್ ಮಾಡೋದಕ್ಕೆ ನೋಡಿ, ಫ್ರಿಲ್ ಮಾಡ್ತಾಯಿದ್ದೀನಿ ಇದರಿಂದ. ಸೊ ನಾನು ಇದು ಉಲ್ಟಾ ಮಾಡ್ಕೋತೀನಿ, ಯಾಕಂದರೆ ಇದೇ ಥರ ಮಾಡಿದ್ರೆ ಅದು ಬಟ್ಟೆಯಲ್ಲಿರೋ ದಾರ ಜರುಗೋ ಸಾಧ್ಯತೆ ಇರುತ್ತೆ. ನಾವು ನಟ್ಟ ನಡುವೆ ಅದಕ್ಕೊಂದು ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ. ಅಂದರೆ ಈ ಕಡೆ ಫ್ಲವರ್ ಬರಬೇಕು ನಮಗೆ, ಆ ಥರ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಹಾಕುವಾಗ 1 ಇಂಚದ ಇದು ಇರಲಿ ಫ್ರೆಂಡ್ಸ್, ನೆರಿಗೆ ಮಾಡ್ತೀವಲ್ವ ನಾವು, ಅದು 1 ಇಂಚದ್ದು ಇರಲಿ ಫ್ರಿಲ್ ಕೊಡುವಾಗ. ಸೊ ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ ಒಂದು ಸಲ. ಯಾರ್ಯಾರೆಲ್ಲ ಹೊಸವಾಗಿ ಕಲ್ತಿದ್ದವರು ಆ ಥರ ಬರುತ್ತೆ ನೋಡಿ. ಹೊಸವಾಗಿ ಕಲ್ತಿದ್ದವರು ಅವ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ, ಸ್ಕ್ರಿಪ್ಟ್ ಮಾಡಬೇಡಿ, ಎಲ್ಲೂ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಫಸ್ಟು ನಾವು ಲೇಸನ್ನು ಅಟ್ಯಾಚಿಂಗ್ ಮಾಡ್ಕೊಳ್ಳೋಣ. ಡಬಲ್ ಲೇಸ್ ಅಟ್ಯಾಚಿಂಗ್ ಮಾಡೋಣ ಅಂದರೆ ಚೆನ್ನಾಗಿ ಲುಕ್ ಕೊಡುತ್ತೆ ಇದು. ಹಾಗಾಗಿ ತುಂಬ ರಾಡ್ ಏನು ಹೋಗಿಲ್ಲ ನಾನು, ಒಳಗಡೆ ಹೋಗ್ಬಿಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆದರೆ ಅವರು ಬೇಡ ಅಂತ ಹೇಳಿದ್ರು, ಹಾಗಾಗಿ ನಾನು ಅದೇ ಥರ ಮಾಡಿದೆ. ನನ್ನ ಹತ್ರ ಕಸ್ಟಮರ್ ಬ್ಲೌಸು, ಕಸ್ಟಮರ್ದು ಯಾವುದೇ ಬರಲಿ ಅದೆಲ್ಲ ನಾನು ನನ್ನ ಸ್ವಂತ ಅಂದರೆ ಇನ್ವೆಸ್ಟ್ಮೆಂಟ್ ಹಾಕಿ ನನ್ನ ಯಾವುದು ವಿಡಿಯೋನು ಮಾಡಲ್ಲ ಫ್ರೆಂಡ್ಸ್. ಯಾಕಂದರೆ ನನಗೆ ಇವಾಗ ಯಾವ ಬ್ಲೌಸ್ ಹೊಲಿತೀನಲ್ವ ಅದನ್ನೇ ಡೈರೆಕ್ಟ್ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವಾಗ ಫ್ರಿಲ್ ಅಟ್ಯಾಚಿಂಗ್ ಮಾಡೋಣ ನೋಡಿ. ತುಂಬ ಚೆನ್ನಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಲುಕ್ಕು. ಹಾಕ್ಕೊಂಡಾಗ ನೋಡಬೇಕು ನೀವು, ಸಖತ್ತಾಗಿರುತ್ತೆ. ಸೊ ಇದರ ಡಿಸೈನನ್ನು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಅಂದರೆ ಫಿಟ್ಟಿಂಗಿಗೆ ಯಾರಿಗೆಲ್ಲ ಪ್ರಾಬ್ಲಮ್ ಆಗುತ್ತಲ್ವ, ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದರಲ್ಲಿ ನಾನು ಇದರ ಡಿಸೈನನ್ನು ಕಂಪ್ಲೀಟಾಗಿ ತೋರಿಸ್ಬಿಟ್ಟು, ಡಿಸೈನ್ ಅಂತೀನಿ ನೋಡಿ, ಬ್ಲೌಸ್ ಹಾಕೊಂಡಿರೋ ಬ್ಲೌಸ್ದ ಕಂಪ್ಲೀಟಾಗಿ ತೋರಿಸ್ತೀನಿ. ಅಂದರೆ ಕಸ್ಟಮರ್ ವೇರ್ ಮಾಡಿಸಿ ಅದರದ್ದೊಂದು ಫೋಟೋ ತಗೋತೀನಿ. ಹಾಗಾಗಿ ನಾನು ಅದನ್ನು ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಅಪ್ಲೋಡ್ ಮಾಡ್ತೀನಿ ನೋಡಿ. ಇವಾಗ ಅವರು ರೆಡಿಮೇಡ್ ಲಟ್ಕನ್ ತಂದು ಕೊಟ್ಟಿದ್ದರು.
ಸೊ ನಾನು ಬಟ್ಟೆಯಿಂದ ಏನೂ ಮಾಡಿಲ್ಲ, ಯಾಕಂದರೆ ಅವರು ಆಲ್ರೆಡಿ ಕೊಡುವಾಗ ಅವರು ಕೊಟ್ಟಿದ್ದರು, ನಾನು ಇದು ಮ್ಯಾಚಿಂಗ್ ತಂದಿದ್ದೀನಿ, ಇದನ್ನೇ ನೀವು ಇದಕ್ಕೆ ಅಟ್ಯಾಚ್ ಮಾಡಿ ಅಂತ. ಹಾಗಾಗಿ ನಾನು ನನ್ನ ಹತ್ರ ಇರೋದು ಬಟ್ಟೆಯಿಂದ ಮಾಡ್ತೀನಿ ನಾನು. ಅದು ಬೇಡ ಅಂದರು. ಸೊ ಇಟ್ಸ್ ಓಕೆ, ಅವರು ಇಷ್ಟ ಅಲ್ವಾ ಅದು. ಮತ್ತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಫ್ಲವರ್ ಮಾಡ್ತಿದ್ದೀನಿ. ಒಂದು ನೋಡಿ ಆ ಥರ ಹಿಡಿದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಲುಕ್ ಕೂಡ ಗ್ರ್ಯಾಂಡಾಗಿ ಬರುತ್ತೆ ನೋಡಿ. ಒಂದು ಸಲ ಟ್ರೈ ಮಾಡಿ ಎಲ್ಲರೂ ಮನೆಯಲ್ಲಿ, ಯಾರ್ಯಾರೆಲ್ಲ ಹೊಲಿತೀರ ಅವರು. ಇದು ಪೂರ್ತಿ ಹಾಕಿಬಿಟ್ಟು ನಿಮಗೆ ಹಾಕ್ತೀನಿ ಇವಾಗ. ಇವು ಎರಡನ್ನು ನಾನು ಇವಾಗ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ನೋಡಿ ಈ ಥರ ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ಮತ್ತು ರೌಂಡ್ ಶೇಪಲ್ಲಿ ಇತ್ತಂದರೆ, ರೌಂಡ್ ಶೇಪಲ್ಲಿ ನೆಕ್ ಇತ್ತು ಅಂದರೆ ಅದು ನೆಕ್ಕನ್ನು ನಾವು ಈ ಥರ ಫ್ರಿಲ್ ಡಿಸೈನ್ ಮಾಡಿಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಯಾವುದು ಕೂಡ ಆರಿ ವರ್ಕೆ ಬೇಡ, ಆ ಥರ ಆಗುತ್ತೆ ನೋಡಿ. ಈ ಥರ ಫ್ರಿಲ್ ಡಿಸೈನ್ ಇದ್ದರೆ ರೌಂಡ್ ಶೇಪಲ್ಲಿ ನಾನು ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಆ ವಿಡಿಯೋ ಇದೆ ನೋಡಿ, ಹೋಗಿ ನೋಡ್ಕೊಂಡು ಬನ್ನಿ. ಸೊ ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್. ನೋಡಿ ಹೆಂಗೆ ಬಂದು